ಈ ವಿಡಿಯೋ ನೋಡಿದ್ರೆ ಎಲ್ಲರೂ ರೊಚ್ಚಿಗೇಳ್ತೀರಾ. ಈ ವಿಡಿಯೋ ನೋಡಿದ್ರೆ ರಕ್ತ ಕೊತ್ತ ಕೊತ್ತ ಅಂತ ಕುದಿಯುತ್ತೆ. ಹಾಗಾದ್ರೆ ಏನಿದು ವಿಡಿಯೋ? ಈ ವಿಡಿಯೋದಲ್ಲಿ ಅಸಲಿಗೆ ಏನಿದೆ? ಹಾಗಾದ್ರೆ ಈ ವಿಡಿಯೋವನ್ನ ನೋಡಿದ್ರೆ ಎಲ್ಲರೂ ಕೂಡ ನೀವು ರೊಚ್ಚಿಗೆದ್ದು ಬಿಡ್ತೀರಾ. ಅಷ್ಟು ಭಯಾನಕವಾಗಿದೆ ಈ ವಿಡಿಯೋ. ಈ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ರೊಚ್ಚಿಗೇಳ್ತೀರಾ. ಈ ವಿಡಿಯೋ ನೋಡಿದ್ರೆ ರಕ್ತ ಕುದಿಯುತ್ತೆ ಪ್ರತಿಯೊಬ್ಬರದ್ದು ಕೂಡ. ಏನಿದು ವಿಡಿಯೋ? ಹಾಗಾದ್ರೆ ಏನ್ ಮಾಡ್ತಾ ಇದೆ ಸರ್ಕಾರ? ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳೇ, ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. SP DYSP ಸರ್, ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಸೇವೆ ಹೆಸರಲ್ಲಿ ಇದೆಂತ ದೌರ್ಜನ್ಯ ಸ್ವಾಮಿ? ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ರೀತಿಯಾಗಿ ಮಾಡೋರನ್ನ ಹೆಂಗೆ ಸುಮ್ಮನೆ ಬಿಡ್ತಾರೆ? ಹಾಗಾಗಿ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ, ಸರ್ಕಾರ ಎಲ್ಲರೂ ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಸೇವೆ ಹೆಸರಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ನಡೀತಾ ಇದೆ. SP DYSP ಸರ್, ನೀವು ಮೊದಲು ಈ ಸ್ಟೋರಿಯನ್ನ ನೋಡಬೇಕು. ಸೇವೆ ಮಾಡುವ ಹೆಸರಲ್ಲಿ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ. ಯಾರು? ಹಾಗಾದ್ರೆ ಎಲ್ಲಿ ದೌರ್ಜನ್ಯ ಆಗ್ತಾ ಇದೆ? ಈ ವಿಡಿಯೋ ಏನಾದ್ರೂ ನೀವು ನೋಡ್ಬಿಟ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಎಂತೆಂಥವ್ರಿದ್ದಾರೆ ನಮ್ಮ ಸುತ್ತಮುತ್ತ ಅಂತ ಹೇಳಿ. ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಇಂಥ ದೌರ್ಜನ್ಯನ ಕುಡಿತಾ ಬಿಡಿಸ್ತೀವಿ ಅನ್ನೋ ನೆಪದಲ್ಲಿ ಹಿಂಗ ನಡ್ಕೋಬೋದಾ? ಚಟ ಬಿಡಿಸ್ತೀವಿ ಅಂತ ಚಟ್ಟಕ್ಕೇರ್ಸೋದು ಎಷ್ಟು ಮಟ್ಟಿಗೆ ಸರಿ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಈಗ ಆಲ್ರೆಡಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಎಸ್, ಕುಡಿತಾ ಬಿಡಿಸ್ತೀವಿ ಅನ್ನೋ ನೆಪ ಕೊಟ್ಟು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರೋ ದುರ್ಘಟನೆ ಇದು. ಭಯಾನಕವಾಗಿದೆ. ಈ ಹಲ್ಲೆ ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಮೈ ಜುಮ್ ಅನ್ನತ್ತೆ. ಈ ದೃಶ್ಯ ನೋಡ್ಬಿಟ್ರೆ ಗ್ಯಾರಂಟಿ ನ್ಯೂಸ್ಗೆ ಹಲ್ಲೆ ಮಾಡುವ ದೃಶ್ಯ ಕೂಡ ಲಭ್ಯ ಆಗಿದೆ, ತೋರಿಸ್ತೀವಿ ನಿಮ್ಗೆ. ನೆಲಮಂಗಲದ ಬೂದಿಹಾಳ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ಅನ್ನುವಂತಹ ಕೇಂದ್ರದಲ್ಲಿ ಕುಡಿತಾ ಬಿಡಿಸ್ತೀವಿ ಅಂತ ಆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸ್ಕೊಂಡು ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ. ದನಗಳಿಗೆ ಬಡ್ದಂಗ್ ಬಡಿತಾ ಇದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಕುಡಿತಾ ಬಿಡಿಸೋ ನೆಪದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ, ತೋರಿಸ್ತೀವಿ ಸದ್ಯದಲ್ಲೇ. ಅದೊಂದು ಮೆಡಿಕಲ್ ಸೆಂಟರ್ ಆಗಿರಬೇಕು, ಟ್ರೀಟ್ಮೆಂಟ್ ಕೊಡುವಂತಹ ಕೇಂದ್ರ ಅದು. ಕುಡಿತ ಅಥವಾ ಈ ಒಂದು ಮದ್ಯಪಾನ ಈ ರೀತಿಯ ಚಟಗಳನ್ನು ಬಿಡಿಸ್ತೀವಿ ಅಂತ ಸೇರಿಸ್ಕೊಳ್ಳುವ ಒಂದು ಕೇಂದ್ರ, ಅಲ್ಲಿ ಈ ರೀತಿಯಾಗಿ ವರ್ತಿಸೋದು ಎಷ್ಟು ಮಟ್ಟಿಗೆ ಸರಿ? ಸಹಜವಾಗಿ ಕಾಡುವಂತಹ ಪ್ರಶ್ನೆ, ಯಾಕೆ ಹೀಗಾಯ್ತು? ಉತ್ತರ ಕೊಡೋದು ಯಾರು? ಯಾರ ಗಮನಕ್ಕೂ ಬಂದಿಲ್ವಾ ಇದು? ಇಂಥ ದೌರ್ಜನ್ಯ ಎಲ್ಲಿಂದ ಆರಂಭ ಆಗಿದೆ? ಇಷ್ಟು ದಿನ ಮುಂದುವರಿಸ್ಕೊಂಡು ಬಂದ್ರು ಕೂಡ ಯಾರು ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ? ಅವ್ರಿಗೆ ಸಂಬಂಧಪಟ್ಟಂತಹ ಮನೆಯವರು ಕೂಡ ಕೇಳಕ್ ಹೋಗಿಲ್ವಾ? ಹೇಗಿದೆಯಪ್ಪ ಹಾಗಾದ್ರೆ ಆ ವಿಡಿಯೋ? ನೋಡ್ತಾ ಹೋಗೋಣ ಮುಂದಕ್ಕೆ. ಆ ದೃಶ್ಯ ನೋಡ್ಬಿಟ್ರೆ ನಿಮ್ಮ ಇದೆ ಜಲ್ಲನತೆ. ಗ್ಯಾರಂಟಿ ನ್ಯೂಸ್ಗೆ ಆ ಹಲ್ಲೆ ಮಾಡುವ ದೃಶ್ಯ, ಹೊಡೆದಿರೋರ ದೃಶ್ಯ, ಒದೆ ತಿಂದಿರೋರ ದೃಶ್ಯ ಸಿಕ್ಕಿದೆ. ದನಗ್ ಬಡ್ದಂಗ್ ಬಡ್ದಿದ್ದಾರೆ. ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಸಪೋರ್ಟಿವ್ ಎನ್ವೈರನ್ಮೆಂಟ್ ಇರಬೇಕು ಇಂತಹ ಭಾಗದಲ್ಲಿ. ಹಾಗಾದ್ರೆ ಇಲ್ಲಿ ಆಗ್ತಾ ಇರೋದು ಏನು? ಸಪೋರ್ಟಿವ್ ಸಿಸ್ಟಮ್ ಆಗಿರಬೇಕು. ಒಂದು ಟ್ರೀಟ್ಮೆಂಟ್ ಕೊಡುವ ಕೇಂದ್ರ ಅದು. ಟ್ರೀಟ್ಮೆಂಟ್ ಅಂದ್ರೆ ಇರುವಂತಹ ವ್ಯಸನವನ್ನೆಲ್ಲ ಬಿಡಿಸುವಂತಹ ಕೇಂದ್ರ. ಬಟ್ ಅಲ್ಲಿ ಯಾಕೆ ಹಿಂಗೆ? ಚಿಕ್ಕ ಚಿಕ್ಕ ಮಕ್ಕಳ? ಹಾಗಾದ್ರೆ
ಗುಂಡಿಗೆ ಗಟ್ಟಿ ಇರೋರು ಮಾತ್ರ ಈ ಸುದ್ದಿಯನ್ನ ನೋಡಿ. ಬೆಚ್ಚಿ ಬೀಳಿಸುವಂತಿದೆ. 2 ನಿಮಿಷ 2 ಸೆಕೆಂಡ್ನ ವಿಡಿಯೋ, ಅಷ್ಟು ಭಯಾನಕವಾಗಿದೆ. ಯಾಕೆ ಹಲ್ಲೆ ಮಾಡಿದ್ದಾರೆ? ಶೌಚಾಲಯ ತೊಳೆಯಲ್ಲ ಅಂದಿದ್ದಕ್ಕೆ, ವಾರ್ಡನ್ ಮಂಜುನಾಥ್ ಅವರ ಬಟ್ಟೆ ವಾಶ್ ಮಾಡಲ್ಲ ಅಂದಿದ್ದಕ್ಕೆ. ಇಷ್ಟೆಲ್ಲ ಆದ್ರೂ ನೆಲಮಂಗಲ ಪೊಲೀಸರು ಗಪ್ ಚುಪ್ ಇದ್ದಾರೆ. ಈ ವಿಡಿಯೋನ ನೋಡಬೇಕು ಅಂತ ಅಂದ್ರೆ ಗಟ್ಟಿ ಗುಂಡಿಗೆ ಇರಬೇಕು. ಸುಮ್ಮನೆ ಹೇಳ್ತಾ ಇಲ್ಲ ನಾವು. ಬೆಚ್ಚಿ ಬೀಳಿಸುವಂತಿದೆ. 2 ನಿಮಿಷ 2 ಸೆಕೆಂಡ್ನ ವಿಡಿಯೋ. ಹಿಂಸೆ, ಚಿತ್ರಹಿಂಸೆ, ಟಾರ್ಚರ್, ಭಯಂಕರ ಟಾರ್ಚರ್ ಕೊಟ್ಟಿದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 37 ಬಾರಿ ದೊಣ್ಣೆ ಏಟು ಕೊಟ್ಟಿದ್ದಾರೆ. ದೊಡ್ಡೆಯಲ್ಲಿ ರಪ ರಪ ಅಂತ ಹೊಡೆದಿದ್ದಾರೆ ಆ ಸೆಂಟರ್ನ ಸಿಬ್ಬಂದಿ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಭೀಭತ್ಸ ವಿಡಿಯೋ ರೆಕಾರ್ಡ್ ಆಗಿದೆ. ಚಟ ಬಿಡಿಸಿ ಅಂದ್ರೆ ಸಿಬ್ಬಂದಿ ಚಟ್ಟಕ್ಕೇರಿಸೋ ವರ್ತನೆಯನ್ನ ತೋರಿಸಿದ್ದಾರೆ. ಮನೀಶ್ ಎಂಬ ಯುವಕನ ಮೇಲೆ ಸಿಬ್ಬಂದಿ ಹಲ್ಲೆಯನ್ನ ನಡೆಸಿರೋದು. ಬೆಂಗಳೂರಿನ ಲಗ್ಗೆರೆ ಮೂಲದ 28 ವರ್ಷದ ಮನೀಶ್ ಶೌಚಾಲಯ ಕ್ಲೀನ್ ಮಾಡಲ್ಲ ಅಂದಿದ್ದಕ್ಕೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿದ್ದಾರೆ. ವಾರ್ಡನ್ ಮಂಜುನಾಥ್ ಬಟ್ಟೆ ತೊಳೆಯಲ್ಲ ಅಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಇವರ ಯೋಗ್ಯತೆಗೆ ಇಷ್ಟೆಲ್ಲ ಆದ್ರೂ ನೆಲಮಂಗಲ ಪೊಲೀಸರು ಗಪ್ ಚುಪ್ ಆಗಿದ್ದಾರೆ. ಕಂಡು ಕಾಣದವರಂತೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಆ ದೃಶ್ಯದಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಎಸ್, ಇದೇ ಭಯಾನಕವಾದಂತ ದೃಶ್ಯ. ದೊಣ್ಣೆಯನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ನೋಡಿ. ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾ ಇರೋದು ಆ ವ್ಯಕ್ತಿ. ಒಬ್ಬ ಹೊಡಿತಾ ಇದ್ದಾನೆ, 4 ಜನ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೊಬ್ಬ ಮೂಲೆಯಲ್ಲಿ ಬಿದ್ಕೊಂಡು ಏಡ್ ತಿಂತಾ ಇದ್ದಾನೆ. ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಈ ರೀತಿಯಾದಂಥ ಘಟನೆ ಆಗಿರೋದು. ಅಲ್ಲಿ ಚಟ ಬಿಡಿಸುವಂತ ಕೆಲಸ ಆಗುತ್ತೆ. ಕುಡಿತದ ಚಟವನ್ನ ಬಿಡಿಸುವಂತ ಕೆಲಸ ಆಗುತ್ತೆ. ಆದ್ರೆ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿ ಇದೇ ಮೊದಲು ನಾವು ನೋಡ್ತಾ ಇರೋದು. ಸಾಯುವಾಗ ಹೊಡಿತಾ ಇದ್ದಾರೆ. ಆ ಕುಟುಂಬದವರು ಏನೋ ಆಸೆಯಿಂದ ತಮ್ಮ ಮಗ ಕುಡಿತದ ಚಟವನ್ನ ಬಿಡ್ಲಿ ಅಂತ ಹೇಳಿ ಆ ಸೆಂಟರ್ಗೆ ಹಾಕಿರ್ತಾರೆ. ಆದ್ರೆ ಇಲ್ಲಿ ಆತ ಅವರ ಬಟ್ಟೆ ತೊಳೆದಿಲ್ಲ, ಶೌಚಾಲಯ ಕ್ಲೀನ್ ಮಾಡಿಲ್ಲ ಅನ್ನೋ ಕಾರಣ ಇಟ್ಕೊಂಡು ಮನ ಬಂದಂತೆ ದೊಣ್ಣೆಯಿಂದ ಒಂದಲ್ಲ ಎರಡಲ್ಲ 37 ಬಾರಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. 37 ದೊಣ್ಣೆ ಏಟನ್ನ ಕೊಟ್ಟಿದ್ದಾರೆ ಆ ವ್ಯಕ್ತಿಗೆ, ಮನೀಶ್ ಅನ್ನೋ ಯುವಕನಿಗೆ. ಬಹುಶಃ ದನಕ್ಕೆ ಕೊಡ್ದಿದ್ರು ದನನೂ ಉಳ್ಕೊಳ್ತಾ ಇರ್ಲಿಲ್ವಾ ಅಂತ, ದನಕ್ಕೆ ಬಡ್ದಂಗೆ ಬಡ್ದಿರೋದು ಇದು. ಆಮೇಲೆ ಆ ಲಿಮಿಟ್ ಪೊಲೀಸರಿಗೆ, ಆದ್ರೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಬರೋರಿಗೆ ಗಮನಕ್ಕೆ ಬಂದಿಲ್ವಾ? ಚಿಕ್ಕ ಮಕ್ಕಳೆಲ್ಲ ಅಲ್ಲಿಗೆ ಜಾಯ್ನ್ ಆಗೋದು. ಯಾರು ತೀರಾ ಚಟವನ್ನ ಕಲ್ತಿರ್ತಾರೆ ಅಂಥವ್ರಿಗೆ ಬಿಡಿಸ್ಲಿಕ್ಕೆ ಅಂತ. ಅದೊಂದು ರೀತಿ ಮೆಡಿಕಲ್ ಸೆಂಟರ್ ಅಷ್ಟೇ. ಚಟವನ್ನ ಬಿಡಿಸೋಕೆ ತಗೊಳ್ಳುವ ಒಂದು ಕೇರ್ ಸೆಂಟರ್ ತರ ಇರುತ್ತೆ. ಬಟ್ ಅಲ್ಲಿ ಈ ರೀತಿಯಾಗಿ ವರ್ತಿಸ್ತಾರೆ ಅಂದಾಗ ಸಹಜವಾಗಿ ಆತಂಕ ಆಗುತ್ತೆ. ಅದು ಯಾರು ವಿಡಿಯೋ ಮಾಡಿರೋದಲ್ಲ, CCTV ಫುಟೇಜ್ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. CCTV ಫುಟೇಜ್ನಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋ ಭಯಾನಕವಾಗಿದೆ. ಎಷ್ಟು ದಿನಗಳಿಂದ ಹಿಂಗೆ ಹಿಂಸೆಯನ್ನು ಕೊಟ್ಕೊ ಬರ್ತಾ ಇದ್ದಾರೆ. ಚಿತ್ರ ಹಿಂಸೆ ಇದು, ಬರೀ ಹಿಂಸೆ ಕೂಡ ಅಲ್ಲ. ಅವ್ರ ಮನೆಯವ್ರಿಗೆ ಗಮನಕ್ಕೆ ಬಂದಿಲ್ವಾ? ಆಮೇಲೆ ಇದು ಎಷ್ಟು ದಿನಕ್ಕೆ ಅಂತ ಸೇರಿರ್ತಾರೆ ಅವ್ರು, ಇಷ್ಟಿಷ್ಟು ತಿಂಗಳು ಅಥವಾ ಇಷ್ಟು ದಿನ ಅಂತ. ನೋಡಿ ಯಾವ ರೀತಿ ಆಗಂದ್ರೆ, ಒಬ್ಬ ಮನುಷ್ಯನನ್ನ ಹಿಂಗೆ ಟ್ರೀಟ್ ಮಾಡಲೇಬಾರ್ದು. ಆ್ಯಕ್ಚುಲಿ ಯಾರನ್ನೂ ಕೂಡ ಒಂದು ಪ್ರಾಣಿಯನ್ನು ಈ ರೀತಿಯಾಗಿ ಟ್ರೀಟ್ ಮಾಡಬಾರ್ದು. ಆದರೆ ಒಬ್ಬ ಮನುಷ್ಯನನ್ನ ದರ ಅಂತ ಎಳ್ಕೊಂಡು ಬರ್ತಾರೆ. ಕೈಯಲ್ಲಿ ದೊಣ್ಣೆ ಇದೆ, ಅದನ್ನ ತಗೊಂಡು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾನೆ. ಆ ದೊಣ್ಣೆಯಿಂದ ನೋಡಿ ಹೆಂಗೆ ಹೊಡಿತಾನೆ. ಅಕಸ್ಮಾತ್ ಆತ ಸತ್ತು ಬಿಟ್ಟಿದ್ರೆ ಯಾರು ಜವಾಬ್ದಾರಿ? ಭಯನೇ ಇಲ್ಲ ಆತನಿಗೆ. ನೋಡಿ ಹೆಂಗೆ ಹೊಡಿತಾ ಇದ್ದಾನೆ.
ಗೌರ್ಮೆಂಟ್ ಏನ್ ಮಾಡುತ್ತೆ, ಸರ್ಕಾರ ನೋಡಿ. ನಮ್ಗಳ ಗಮನಕ್ಕೆ ಬಂದಿರುವಂತಹ ಸುದ್ದಿ ಆ ಲೋಕಲ್ ಸ್ಟೇಷನ್ ಅವ್ರ ಗಮನಕ್ಕೆ ಬಂದಿಲ್ವಾ? ಇಲ್ಲಿ ಪಾತ್ರ ಇರೋದು ಸಂಬಂಧಪಟ್ಟಂತವ್ರು ಪೊಲೀಸರೇ, ಬೇರೆ ಯಾರು ಅಲ್ಲ. ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಪೊಲೀಸರು ಏನ್ ಕನೆಕ್ಟ್ ಆಗಿದ್ದಾರೆ ಇಬ್ರು ಕೂಡ? ಒಂದು ಪ್ರಶ್ನೆ. ಆಮೇಲೆ ಇದು ಎಷ್ಟು ತಿಂಗಳ ಕಾಲ ಕೋರ್ಸ್ ಇರುತ್ತೆ? ಮನೆಯವ್ರು ಬಂದು ಹೋಗಲ್ವಾ ಅದ್ರ ಮಧ್ಯದಲ್ಲಿ? ಬಂದಂಥ ಸಂದರ್ಭದಲ್ಲಿ ಈ ರೀತಿ ಚಿತ್ರಹಿಂಸೆ ಕೊಡ್ತಾರೆ ಅಂತ ಇವ್ರು ಯಾರು ಕೂಡ ಅವ್ರಿಗೆ ಹೇಳಿಲ್ವಾ? ಅಥವಾ ಇವ್ರು ಹೇಳಿದ್ರು ಮನೆಯವರು ಇವ್ರ ಮಾತು ನಂಬಕ್ಕೆ ರೆಡಿ ಇರಲಿಲ್ವಾ? ಬಹುಶಃ ಪ್ರಾಣಿಗಳಿಗೂ ಇಷ್ಟೊಂದು ವಿಕೃತಿಯಾಗಿ ಯಾರು ನಡೆಸ್ಕೊಡಲ್ಲ. ಆ ಪರಿಯಾಗಿ ದನಕ್ಕೆ ಬಡ್ದಂಗೆ ಬಡಿತಾ ಇದ್ದಾರೆ. ಆತನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದರೆ ಜೀವನೇ ಹೋಯ್ತು. ಯಾರಪ್ಪ ಹೊಣೆ? ಹಾಗಾದರೆ ಕುಡಿದು ಹೋಗ್ಬಿಟ್ಟ ಅಂತ ಕೇಸ್ ಹಾಕ್ಬಿಡೋದು, ಅವಾಗ ಮುಚ್ಚಾಕ್ಬಿಡೋದು ಅಲ್ಲಿಗೆ. ನೆಲಮಂಗಲದಲ್ಲಿರುವಂತಹ ಪುನರ್ವಸತಿ ಕೇಂದ್ರ, ರಿಹ್ಯಾಬಿಟೇಷನ್ ಅಂತಾರೆ, ಅಂದರೆ ಕುಡಿಯೋ ಚಟವನ್ನು ಬಿಡಿಸುವಂಥದ್ದು, ಚಟಗಳನ್ನು ಬಿಡಿಸುವಂತಹ ಕೇಂದ್ರ. ಪೇಷಂಟ್ ರೀತಿ ಟ್ರೀಟ್ ಮಾಡಬೇಕು. ಬಟ್ ಇಲ್ಲಿ ಸಾಯಿಸೋ ಹಂತಕ್ಕೆ ಹೊಡಿತಾ ಇದ್ದಾರೆ. ಸಂಬಂಧಪಟ್ಟಂಥವ್ರು ಏನು ಮಾಡ್ತಾ ಇದ್ದೀರಾ? ಒಂದು ಪ್ರಶ್ನೆ. ಅಧಿಕಾರ ಕೊಟ್ಟಂಥವ್ರು ಯಾರು? ಆಮೇಲೆ ದೊಡ್ಡವರು, ಅವ್ರಿಗೆ ನನಗೂ ತೀರಾ ಆಶ್ಚರ್ಯ ಅನ್ನಿಸ್ತಾ ಇರೋದು, ನೆಲಮಂಗಲದ ಬೂದಿಹಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಶ್ರೀ ಸಾಯಿ ಫ್ರೀಡಮ್ ಫೌಂಡೇಶನ್ ಕೇಂದ್ರ, ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ಫೌಂಡೇಶನ್, ಅದು ಶ್ರೀ ಸಾಯಿ ಫ್ರೀಡಮ್ ಫೌಂಡೇಶನ್. ಇಲ್ಲಿ ಪಾಪ ಕುಡಿತದ ಚಟ ಬಿಡಿಸ್ಲಿ, ಮಗ ಉದ್ಧಾರ ಆಗಬೇಕು ಮುಂದೆ, ಆ ಚಟ ಬಿಟ್ಟು ಅಂತ ಹೇಳಿ ತಂದೆ ತಾಯಿಗಳು ಆ ಫೌಂಡೇಶನ್ಗೆ ಆತನನ್ನ ಕಳುಹಿಸಿ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿನ ಸಿಬ್ಬಂದಿ ಏನು ಮಾಡಿದ್ದಾರೆ? ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ, ಸಾಯೋ ರೀತಿಯಲ್ಲಿ ಹೊಡೆದಿದ್ದಾರೆ. ಕಾರಣ ಏನು ಗೊತ್ತಾ? ಅಲ್ಲಿನ ವಾರ್ಡನ್ ಇದಾನೊಬ್ಬ, ಆತನ ಬಟ್ಟೆ ಈತ ವಾಶ್ ಮಾಡಕ್ಕೆ ಒಪ್ಕೊಂಡಿಲ್ಲ, ಹಾಗಾಗಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಅಲ್ಲಿನ ಟಾಯ್ಲೆಟ್ ವಾಶ್ ಮಾಡಿಲ್ಲ, ಹಾಗಾಗಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಇದು ದೊಡ್ಡ ಕಾರಣ. ಮೊದಲನೇ ಬಾರಿಗಾಗಿರೋದು ಅಥವಾ ಪದೇ ಹಿಂಗೆ ನಡ್ಕೊಂಡು ಬರ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ. ಇಲ್ಲ ಇದು ಕಂಟಿನ್ಯೂ ಆಗ್ತಲೇ ಬರ್ತಾ ಇದೆ, ಹಿಂದಿನಿಂದಲೂ ನಡ್ಕೊ ಬಂದಿರೋದಕ್ಕೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ಆ ವಿಡಿಯೋ ಹಾಕ್ತೀವಿ, ಕೇಳಿ ನೀವು. ಅಂತಂದ್ರೆ ಅವ್ರು ಹೇಳಿದ್ ನಾವು ಕೇಳಬೇಕು. ಅವ್ರು ಹೇಳಿದ್ ಕೇಳಬೇಕು ಅಂದ್ರೆ ನೆಲ ಒರೆಸೋಂದ್ರೆ ನೆಲನೂ ಒರೆಸ್ಬೇಕು, ಕೈಲೆಲ್ಲ ಬಾತ್ರೂಮ್ ತೊಳಸ್ತಾರೆ, ಕೈಲಿ ಬಾತ್ರೂಮ್ ತೊಳಸ್ತಾರೆ. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಕುಡಿಯೋಕ್ಕೆ ನೀರು ಕೊಡಲ್ಲ ನೀಟಾಗಿ. ರೀಸಸ್ ಹೊಡೆಯೋದು ಅಂತಂದ್ರೆ ನಾಯಿ ಹೊಡೆದಂಗೆ ಹೊಡೆದಾಕ್ತಾರೆ ಸರ್, ಮುಲಾಜಿಲ್ಲ. ಅವ್ನು ಸಾಯ್ತಾನೆ ಬದುಕ್ತಾನೆ ನೋಡಲ್ಲ, ಅವ್ರಿಗೆ ಮನ್ಸಿಗೆ ಹೆಂಗೆ ಬರುತ್ತೆ ಹಂಗೆ ಹೊಡೆಯೋದು. ಅವ್ರು ಹೇಳಿದ ಕೆಲಸ ಮಾಡಬೇಕು. ಇಂಥ ಅಲ್ಲಿ 120 ಜನದ ಬಟ್ಟೆ ತೊಳಿ ಅಂದರು ಬಟ್ಟೆ ತೊಳಿಬೇಕು ಅಲ್ಲಿ. ರೀಸನ್ ಅಂತಂದರೆ ಅಷ್ಟೇ ಸರ್, ಅವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕಂತಲ್ಲಿ. ನಮ್ಮನ್ನು ಇಲ್ಲಿ ಮನೆಯಿಂದ ಹಾಕಿರೋದೇನಕ್ಕೆ ರಿಕವರಿಗೆ ಅಂತ ಹಾಕಿರ್ತಾರೆ. ಅವರಲ್ಲಿ ರಿಕವರಿ ನಮ್ಮನ್ನೇನು ಕುಂಡ್ರಿಸಲ್ಲ. ಅಲ್ಲಿ ಡೈಲಿ ಕೆಲಸ. ಮರ ಒಂದು 40 ಅಡಿ ಮರಗಳಿದ್ದಾವೆ, ಅವೆಲ್ಲ ಮರಗಳು ಹತ್ತಿ ಮರಗಳೆಲ್ಲ ಕಟ್ ಮಾಡಬೇಕು. ಇನ್ನು ಗಾರೆ ಕೆಲಸ ಇದ್ರೆ ಗಾರೆ ಕೆಲಸ ಮಾಡಬೇಕು. ಆಚೆ ಕಡೆ ಒಂದು 4 ನಾಯಿ ಇದ್ದಾವೆ, 4 ನಾಯಿನೂ ತೊಳಿಬೇಕು. ಅವರು ಯಾರು ಮಂಜ ಅಂತ ಇದ್ದಾನೊಬ್ಬ, ಅವನು ಅಂಡರ್ವೇರು ಬಟ್ಟೆ ಸಹಿತ ತೊಳಿಬೇಕು. ಜೆಂಟ್ಸು ಲೇಡೀಸ್ ಎಲ್ಲರೂ ತೊಳಿಬೇಕು ಅಲ್ಲಿ. ತೊಳೆದಿಲ್ಲ ಅಂದರೆ ಅವ್ರಿಗೆ ಬಿದ್ದು ಸಾಯಂಕಾಲ ಗೂಸೆ ಅವ್ರಿಗೆ. ಹಾಂ, ಟಾರ್ಚರು ಅಂತಂದರೆ ನಾವು ಅಲ್ಲಿ ಏನು ಅಂತಂದರೆ ಅವ್ರು ಹೇಳಿದ್ದು ನಾವು ಕೇಳಬೇಕು. ಅವ್ರು ಹೇಳಿದ್ದು ಕೇಳಬೇಕು ಅಂದ್ರೆ ನೆಲ ಒರೆಸೋಂದ್ರೆ ನೆಲನೂ ಒರೆಸ್ಬೇಕು, ಕೈಲೆಲ್ಲ ಬಾತ್ರೂಮ್ ತೊಳಸ್ತಾರೆ, ಕೈಲಿ ಬಾತ್ರೂಮ್ ತೊಳಸ್ತಾರೆ. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಕುಡಿಯೋಕ್ಕೆ ನೀರು ಕೊಡಲ್ಲ ನೀಟಾಗಿ. ರೀಸಸ್ ಹೊಡೆಯೋದು ಅಂತಂದರೆ ನಾಯಿ ಹೊಡೆದಂಗೆ ಹೊಡೆದಾಕ್ತಾರೆ ಸರ್, ಮುಲಾಜಿಲ್ಲ. ಅವ್ನು ಸಾಯ್ತಾನೆ ಬದುಕ್ತಾನೆ ನೋಡಲ್ಲ, ಅವ್ರಿಗೆ ಮನ್ಸಿಗೆ ಹೆಂಗೆ ಬರುತ್ತೆ ಹಂಗೆ ಹೊಡೆಯೋದು. ಅವ್ರು ಹೇಳಿದ ಕೆಲಸ ಮಾಡಬೇಕು. ಇಂಥ ಅಲ್ಲಿ 120 ಜನದ ಬಟ್ಟೆ ತೊಳಿ ಅಂದರು ಬಟ್ಟೆ ತೊಳಿಬೇಕು ಅಲ್ಲಿ. ರೀಸನ್ ಅಂತಂದರೆ ಅಷ್ಟೇ ಸರ್, ಅವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕಂತಲ್ಲಿ. ನಮ್ಮನ್ನು ಇಲ್ಲಿ ಮನೆಯಿಂದ ಹಾಕಿರೋದೇನಕ್ಕೆ. ಸಂತೋಷ್ ಅಂತ ಈ ಯುವಕ ಯಾರಪ್ಪ ಅಂದರೆ ಅಲ್ಲಿ ಚೆನ್ನಾಗಿ ಈ ರೀತಿಯ ಶಿಕ್ಷೆಗಳನ್ನು ಅಥವಾ ಶಿಕ್ಷೆ ಬೇಡ ಫೆಸಿಲಿಟೀಸ್ಗಳನ್ನು ಅನುಭವಿಸ್ಕೊಂಡು ಬಂದಿರುವ ಆತ ಅಂತ ಹೇಳ್ಬೋದು. ಎಸ್, ಹೀಸ್ ರೈಟ್. ಅವ್ರು ಹೇಳ್ತಾ ಇದ್ದಿದ್ದು ಅಲ್ಲಿಗೆ ವ್ಯಸನ ಮುಕ್ತನಾಗಿ ಬರಲಿ ನಮ್ಮನೆಯವರು. ಅವನು ಮಗನ್ ಬಿಟ್ಟಿರ್ತಾರೋ ಅಥವಾ ಅಪ್ಪನ ಬಿಟ್ಟಿರ್ತಾರೋ, ಯಾರು ಚಟ ಕಲ್ತಿರ್ತಾರೆ, ಕುಡಿತದ ಚಟ ಹತ್ತಿರುತ್ತೆ ಅಂಥವ್ರನ್ನ ಬಿಟ್ಟಿರ್ತಾರೆ. ಇಷ್ಟು ದಿನ ಅಥವಾ ಇಷ್ಟು ತಿಂಗಳು ಅಂತ ಬಿಟ್ಟು ಬರ್ತಾರೆ, ಎಲ್ಲ ಸರಿ ಮಾಡ್ತಾರೆ ಅಂತ. ಬಟ್ ಇವ್ರು ಇಲ್ಲಿ ನಡೆಸ್ಕೊಳ್ತಾ ಇರೋದು ಹೇಗೆ? ನಾಯಿಗೆ ಹೊಡೆದಂಗೆ ಹೊಡಿತಾರೆ ಅಂತ ಹೇಳ್ತಿದ್ರು. ಕರೆಕ್ಟು.
ಓಕೆ, ಈಗ ನಾವು ಅದಕ್ಕೆ ಹೇಳಿದ್ದು ಗುಂಡಿಗೆ ಗಟ್ಟಿರೋರು ಮಾತ್ರ ಈ ಚಿತ್ರವನ್ನ ನೋಡಿ, ವಿಜುವಲ್ಸ್ನ ನೋಡಿ ಅಂತ. ಎಂಥವ್ರಿಗೂ ಮೈ ನಡುಗುತ್ತೆ, ಎಂಥವ್ರಿಗೂ ನಡುಗುತ್ತೆ. ಹಾಗಾದ್ರೆ ಇದನ್ನ ಯಾರು ನಡೆಸ್ತಾ ಇರೋದು? ಯಾರು ಈ ರಿಹ್ಯಾಬಿಟೇಷನ್ ಸೆಂಟರ್ನ ನಡೆಸ್ತಾ ಇರೋದು? ಯಾರು? ಅವ್ರ ಗಮನಕ್ಕೆ ಬಂದಿದ್ಯಾ? ಬೇಕಾಬಿಟ್ಟಿ ವರ್ತಿಸ್ತೀರಿ, ಬೇಕಾಬಿಟ್ಟಿ ನಡೆಸ್ತೀರಿ ಅಂದ್ರೆ ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ಯಾರು? ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ? ಎಷ್ಟು ಜನಕ್ಕೆ ಹಿಂಗೆ ಹೊಡೆದಿದ್ದೀರಿ? ಎಷ್ಟು ಜನ ಸತ್ತಿದ್ದಾರೆ? ಡೀಟೇಲ್ಸ್ ಕೊಡಬೇಕಾಗತ್ತೆ.